MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ. ಅರವಿಂದ ವೆಂಕಟೇಶ್ ರೆಡ್ಡಿಯ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ ನಟಿ. ಬಲವಂತದಿಂದ ಸಂಬಂಧ ಇಟ್ಕೊಳ್ಳುವಂತೆ ಒತ್ತಡವನ್ನ ಹಾಕಿದ್ರಂತೆ ಅರವಿಂದ ರೆಡ್ಡಿ. ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ರಂತೆ ಅರವಿಂದ ರೆಡ್ಡಿ. ನಾನು ವಾಸ ಮಾಡ್ತಾ ಇದ್ದ ಮನೆಗೆ ಬರೋದಾಗಿ ಬೆದರಿಕೆಯನ್ನ ಹಾಕಿದ್ರು ಅಂತ ನಟಿ ಹೇಳಿದ್ದಾರೆ. ನಿನ್ನ ಮದುವೆಯಾಗ್ತೇನೆ ಅಂತ ಭಯ ಹುಟ್ಟಿಸ್ತಾ ಇದ್ದ ಅರವಿಂದ ರೆಡ್ಡಿ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ರು ನಟಿ, ಮಾತ್ರೆಗಳನ್ನ ನುಂಗಿ. ಅಷ್ಟು ಮಾತ್ರವಲ್ಲ, ಐಸಿಯುನಲ್ಲಿ ಇದ್ದಾಗಲೂ ಕೂಡ ಆಕೆಯ ಮೇಲೆ ಹಲ್ಲೆಯನ್ನ ಮಾಡುವುದಕ್ಕೆ ಅರವಿಂದ ರೆಡ್ಡಿ ಮುಂದಾಗಿದ್ರು. ಮನೆ ಬಳಿ ಹುಡುಗರನ್ನ ಕಳಿಸಿ ತಂದೆ ತಾಯಿಗೆ ಬೆದರಿಕೆಯನ್ನ ಹಾಕಿಸಿದ್ದಾರೆ ಅಂತ ಹೇಳಿ ನಟಿ ಆರೋಪವನ್ನು ಮಾಡಿದ್ದಾರೆ. ತಮ್ಮನನ್ನ ಕೊಲೆ ಮಾಡುವುದಾಗಿಯೂ ಕೂಡ ಅರವಿಂದ ರೆಡ್ಡಿ ಬೆದರಿಸಿದ್ರಂತೆ. ನಟಿಯ ಬಟ್ಟೆ ಹರಿದು ಅರೆಬೆತ್ತಲೆ ಮಾಡಿ ಹಿಂಸೆಯನ್ನ ಕೊಟ್ಟಿರುವ ಆರೋಪವನ್ನು ಮಾಡಿದ್ದಾರೆ ನಟಿ. ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೀಯಾ ಅಂತ ಜಗಳವನ್ನ ಮಾಡ್ತಾ ಇದ್ರಂತೆ. ನಟಿಗೆ ಬೈದು ಹಲ್ಲೆ ಮಾಡಿದ್ನಂತೆ ಉದ್ಯಮಿ ಅರವಿಂದ ರೆಡ್ಡಿ. ನಟಿ ಮೊಬೈಲ್ ಅನ್ನ ಕಸಿದು ಮೆಸೇಜ್ ಅನ್ನ ಚೆಕ್ ಮಾಡ್ತಾ ಇದ್ದಂತಹ ರೆಡ್ಡಿ ತಾಯಿಗೆ ನಡೆದ ವಿಚಾರ ನಟಿ ಹೇಳಿದ್ರಂತೆ. ಅನುಸರಿಸಿಕೊಂಡು ಹೋಗು ಅಂತ ಹೇಳಿ ಇಲ್ಲಿ ಆರೋಪಿತ ಅರವಿಂದ ರೆಡ್ಡಿಯವರ ತಾಯಿ ಕೂಡ ನಟಿಗೆ ಹೇಳ್ತಾ ಇದ್ರಂತೆ. ಅಷ್ಟು ಮಾತ್ರವಲ್ಲ, ವಸ್ತುಗಳನ್ನೆಲ್ಲ ವಾಪಸ್ ಕೇಳಿದ್ನಂತೆ. ಏನೆಲ್ಲ ಕೊಟ್ಟಿದ್ರೋ ಅದನ್ನೆಲ್ಲವೂ ಕೂಡ ವಾಪಸ್ ಕೊಡು ಅಂತ ಹೇಳಿ ಅರವಿಂದ ರೆಡ್ಡಿ ನಟಿಯ ಬಳಿ ಕೇಳಿದ್ರಂತೆ. 1 ಕೋಟಿ ರೂಪಾಯಿ ಹಣ ಕೊಡುವಂತೆ ಡಿಮಾಂಡ್ ಮಾಡಿದ್ರಂತೆ. ಬಳಿಕ ನಟಿಯನ್ನ ಟ್ರ್ಯಾಕ್ ಮಾಡಲು ಅರವಿಂದ ರೆಡ್ಡಿ ಮುಂದಾಗಿದ್ರು ಅನ್ನೋ ಆರೋಪವನ್ನ ನಟಿ ಮಾಡ್ತಿದ್ದಾರೆ. ಅರವಿಂದ ರೆಡ್ಡಿಯ ಕಿರುಕುಳಕ್ಕೆ ಬೇಸತ್ತಿದ್ದ ನಟಿ ಜೂನ್ 14, 2024ರಂದು ರೆಡ್ಡಿ ವಿರುದ್ಧ ದೂರನ್ನ ಕೊಡ್ತಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ. ತನಗೆ ಆಗ್ತಾ ಇದ್ದ ಕಿರುಕುಳದ ಬಗ್ಗೆ ದೂರನ್ನ ನೀಡಿದ್ರು ನಟಿ. ಇದಕ್ಕೂ ಮುನ್ನ ಬನಶಂಕರಿ ಠಾಣೆಯಲ್ಲೂ ಕೂಡ ಅರವಿಂದ ರೆಡ್ಡಿ ವಿರುದ್ಧ ದೂರು ದಾಖಲಾಗಿತ್ತು. ತನ್ನ ಫೋಟೋವನ್ನ ಅಶ್ಲೀಲವಾಗಿ ಮಾರ್ಫ್ ಮಾಡಿ ಪೋಸ್ಟ್ ಅನ್ನ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಟಿ ದೂರನ್ನ ಕೊಟ್ಟಿದ್ರು. ಇದಾದ ಬಳಿಕ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದ ಅರವಿಂದ ರೆಡ್ಡಿ ನೆಕ್ಸ್ಟ್ ಆಕೆಯ ಸಹವಾಸಕ್ಕೆ ಹೋಗೋದಿಲ್ಲ, ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ಮುಚ್ಚಳಿಕೆಯನ್ನ ಅರವಿಂದ ರೆಡ್ಡಿ ಬರೆದುಕೊಟ್ಟಿದ್ರಂತೆ. ಆದರೂ ಕೂಡ ತನ್ನ ಚಾಳಿಯನ್ನ ಮುಂದುವರಿಸಿದ್ರು ಅಂತ ಹೇಳಿ ನಟಿ ಆರೋಪವನ್ನು ಮಾಡ್ತಿದ್ದಾರೆ. ಗೋವಿಂದರಾಜನಗರ ಪೊಲೀಸರಿಂದ ಉದ್ಯಮಿ ವಿಚಾರಣೆ ನಡೀತಾ ಇದೆ. ನಟಿ ಜೊತೆಗಿನ ಸಂಬಂಧದ ಬಗ್ಗೆ ಆರೋಪಿ ಅರವಿಂದ ರೆಡ್ಡಿ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ನಟಿಗಾಗಿ 3 ಕೋಟಿ ಹಣವನ್ನ ನಾನು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ನಟಿ ಮತ್ತು ತಮ್ಮ ನಡುವಿನ ಸಂಬಂಧದ ಬಗ್ಗೆ ಅರವಿಂದ ರೆಡ್ಡಿ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಬಳಿ ಹೇಳಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಅರವಿಂದ ರೆಡ್ಡಿಯ ಬಂಧನವಾಗಿದೆ, ವಿಚಾರಣೆ ನಡೀತಾ ಇದೆ. ಒಂದು ಕಡೆ ನಟಿ ಸಾಲು ಆರೋಪಗಳನ್ನ, ಅದರಲ್ಲೂ ಗಂಭೀರ ಆರೋಪಗಳನ್ನ ಉದ್ಯಮಿ ವಿರುದ್ಧ ಮಾಡ್ತಿದ್ದಾರೆ. ಈ ಆರೋಪಗಳಿಗೆ ಉದ್ಯಮಿ ಏನ್ ಹೇಳ್ತಾ ಇದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ರಾಜಪ್ಪ? ಮಧುಶ್ರೀ, ಉದ್ಯಮಿ ಹಾಗೇನೆ ನಟಿ ಇಬ್ರು ಕೂಡ ಅಪರಿಚಿತರೇನಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಏನು ಕಿರುಕುಳಗಳು ಶುರುವಾಗುತ್ತೆ ಆ ರೀತಿಯಾದಂಥ ಪ್ರಕರಣ ಇಲ್ಲೂ ಅಂದ್ರೆ ಅರವಿಂದ ವೆಂಕಟೇಶ್ ರೆಡ್ಡಿ ಏನಿದ್ದಾನೆ, ಈತ ABR ಗ್ರೂಪ್ನ ಸಂಸ್ಥಾಪಕ ಕೂಡ. ನಟಿಗೆ 2021ರಲ್ಲಿ ಪರಿಚಯ ಆಗ್ತಾನೆ. ಅಂದರೆ ಶ್ರೀಲಂಕಾದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಈತ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅತಿಥಿಯಾಗಿ ನಟಿಗೆ ಆಹ್ವಾನ ಕೊಟ್ಟಿರ್ತಾರೆ. 2022ರಲ್ಲಿ ನಟಿ ಆ ಟೂರ್ನಮೆಂಟ್ ಆಹ್ವಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಚಯ ಮಾಡಿಕೊಂಡು ಇಬ್ಬರು ಕೂಡ ಒಟ್ಟಿಗೆ ಸ್ನೇಹಿತರಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಕರೆಗಳಲ್ಲಿ ಪಾರ್ಟಿ ಗೀಟಿ ಅಂತ ಹೇಳಿ ಕೂಡ ಸುತ್ತಾಡ್ಕೊಂಡಿರ್ತಾರೆ. ಸಾಕಷ್ಟು ಆತ್ಮೀಯರಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ನಟಿ ಜೊತೆಗೆ ಚೆನ್ನಾಗಿದ್ದಂತಹ ಆರೋಪಿ ಆಕೆಯಿಂದ ಅಂತರವನ್ನು ಕಾಯ್ದುಕೊಳ್ತಾನೆ. ಕಾಯ್ದುಕೊಂಡ ನಂತರದಲ್ಲಿ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗತ್ತೆ. ಯಾಕಂತಂದ್ರೆ ಆತ ಕುಡಿತದ ಚಟ್ಟದಲ್ಲಿ ಬಿದ್ದಿದ್ದ ಅಂತ ಕೂಡ ನಟಿ ಆರೋಪವನ್ನ ತಾವು ನೀಡಿರುವಂತ FIR ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದಾದ ಬಳಿಕವಾಗಿ ನಟಿ ಈ ಆರೋಪಿಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಆರೋಪಿಯಿಂದ ನಟಿಗೆ ಕಿರುಕುಳ ಶುರುವಾಗುತ್ತೆ. 2024ರಲ್ಲಿ ಈತನ ಕಿರುಕುಳ ತಾಳಲಾರದೆ ಆಕೆ ಸುಮಾರು 100 ನಿದ್ದೆ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೂ ಕೂಡ ಯತ್ನಿಸ್ತಾಳೆ. ಈ ಸಂದರ್ಭದಲ್ಲಿ JP ನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಂತ ಆಕೆಯನ್ನ ಸ್ನೇಹಿತರ ಆಸ್ಪತ್ರೆ ಇದೆ ಅಂತ ಹೇಳಿ ಮಾರತಳಿಗೆ ಶಿಫ್ಟ್ ಮಾಡಿ ಅಲ್ಲೂ ಕೂಡ ನಟಿ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂತದ್ದು. ಈ ಎಲ್ಲಾ ಆರೋಪಗಳಿಂದ ಕೂಡ ಆಕೆ ನೊಂದಿರ್ತಾಳೆ. ಜೊತೆಗೆ ಆತನ ಕಿರುಕುಳದಿಂದ ಬೇಸೆತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟು ಆರ್ನಗರ ಪೊಲೀಸ್ ಠಾಣೆಗೆ ಈ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನುವಂಥ ಆರೋಪ ಕೂಡ ಇರುವಂತದ್ದು. ಅದನ್ನ ಗಮನದಲ್ಲಿಟ್ಕೊಂಡು ನಗರ ಪೊಲೀಸ್ ಆಯುಕ್ತರು ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರನ್ನ ವರ್ಗಾವಣೆ ಮಾಡ್ತಾರೆ. ದೂರು ವರ್ಗಾವಣೆ ಮಾಡಿದ ನಂತರದಲ್ಲಿ ACP ಚಂದನ್ ಹಾಗೇನೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದ ತಂಡವನ್ನು
ತಪಾಸಣೆ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಮುಂಜಾನೆ 4 ಗಂಟೆ ಸುಮಾರಿಗೆ ಆತನನ್ನ ಏನು ಏರ್ಪೋರ್ಟ್ ನಿಂದ ಬಂಧನ ಮಾಡಿ ಕರ್ಕೊಂಡು ಬಂದಿರುವಂತದ್ದು. ವಿಚಾರಣೆ ವೇಳೆಯಲ್ಲಿ ಆರೋಪಿ ಹೇಳ್ತಾ ಇರುವಂತಹ ಮಾತೇನಂದ್ರೆ, ನಟಿ ನನ್ನ ಜೊತೆಗೆ ತುಂಬಾನೇ ಚೆನ್ನಾಗಿ ಇದ್ಲು, ಆಕೆಗೋಸ್ಕರ ನಾನು ಸಾಕಷ್ಟು ಹಣವನ್ನ ಖರ್ಚು ಮಾಡಿದ್ದೇನೆ, ಅಂದ್ರೆ ಮನೆ ಸೈಟ್ ಸೇರಿದಂತೆ ದುಬಾರಿ ಕಾರುಗಳನ್ನವನ್ನ ಕೂಡ ಗಿಫ್ಟ್ ಕೊಟ್ಟಿದ್ದೇನೆ. ಆದ್ರೆ ಇತ್ತೀಚೆಗೆ ನಟಿ ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೂ ಕೂಡ ನಾನು ಆಕೆ ಸವಾಸಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಯಾಕೆ ದೂರನ್ನ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ಆತ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತ ದಾಖಲೆಗಳೇನೋ ಇದಾವ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH